ಅಂದರೆ ಮಕರ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಫಲ ಏನಿದೆ? ಧನ ಪ್ರಾಪ್ತಿ ಯೋಗ ಇದೆಯಾ? ಅಂದುಕೊಂಡಂತ ಕೆಲಸ ಆಗತ್ತಾ? ಈ ತಿಂಗಳನಾದ್ರೂ ನಿಮಗೆ ಶುಭ ಯೋಗಗಳು ಕಂಡು ಬರ್ತಾ ಇದೆಯಾ? ಬಹಳಷ್ಟು ವಿಚಾರಗಳ ಬಗ್ಗೆ ನಿಮಗೆ ವಿಸ್ತೃತ ಮಾಹಿತಿ ಸಿಗುತ್ತೆ. 10 ನಿಮಿಷ ಸಮಯ ತೆಗೆದುಕೊಂಡು ನೀವು ನೋಡೋದ ಮೇಲೆ ನಿಮಗೆ ಅದರ ಉಪಯೋಗ ಗೊತ್ತಾಗುತ್ತೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ, ಮಕರ ರಾಶಿಯವರಂದ ತಕ್ಷಣ ನೋಡಿ, ಯಾವತ್ತಿಗೂ ಕೂಡ ಲೆಕ್ಕಾಚಾರದ ವ್ಯಕ್ತಿತ್ವ. ಏನೇ ಒಂದು ಮಾಡಿದ್ರು ಕೂಡ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವಂತದ್ದು. ಸಡನ್ ಆಗಿ ಜಾರುವಂತ ವ್ಯಕ್ತಿ ಅಲ್ಲ, ಸಡನ್ ಆಗಿ ಮೋಸ ಹೋಗುವಂತ ವ್ಯಕ್ತಿತ್ವ ಅಲ್ಲ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಯಶಸ್ವಿಯಾಗಿರ್ತಕ್ಕಂಥ ಆಡಳಿತಗಾರರು. ಯಾಕಂತಂದ್ರೆ ಏನೇ ಒಂದು ವ್ಯವಸ್ಥೆಯನ್ನ ಇವ್ರ ಕೈಯಲ್ಲಿ ಕೊಟ್ರೆ ಅದನ್ನ ಬಹಳ ಯಶಸ್ಸಿಗೆ ಎಳೆದುಕೊಂಡು ಹೋಗುವಂತಹ ವ್ಯಕ್ತಿತ್ವ. ಜೊತೆಗೆ ಕೈ ಹಿಡಿರತಕ್ಕಂತ ಕೆಲಸ ಎಷ್ಟೇ ಕಠಿಣವಾಗಿದ್ರು ಕೂಡ ನಿಧಾನ ಮಾಡಾದ್ರೂ ಪೂರ್ತಿಯಾಗಿ ಮುಗಿಸ್ತಾರೆ. ಅರ್ಧಂಬರ್ಧ ಮಾಡಿ ನಿಲ್ಸುವಂತ ವ್ಯಕ್ತಿತ್ವ ಅಲ್ಲ. ಅಧಿಕಾರವನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಕ್ಕಂತಹ ವ್ಯಕ್ತಿತ್ವ, ಸಮಯವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಕ್ಕಂತ ವ್ಯಕ್ತಿತ್ವ. ಯಾಕಂತಂದ್ರೆ ಯಾವುದೇ ವಿಚಾರವನ್ನಾಗ್ಲಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಯೋಚನೆ ಮಾಡಿ ಮಾತಾಡ್ತಾರೆ. ಸುಲಭವಾಗಿ ಸಡನ್ ಆಗಿ ದುಡುಕಿ ಮಾತನಾಡ್ತಕ್ಕಂತಹ ವ್ಯಕ್ತಿಗಳಲ್ಲ. ವಿಚಾರವಂತರಾಗಿರ್ತಾರೆ, ಸಾಕಷ್ಟು ಬುದ್ಧಿ ಉಳ್ಳವರಾಗಿರ್ತಾರೆ. ಜೊತೆಗೆ ಎಲ್ಲ ವಿಭಾಗಗಳು ಕೂಡ ಅರ್ಥೈಸಿಕೊಂಡಿರತಕ್ಕಂತಹ, ತಿಳಿದುಕೊಂಡಿರತಕ್ಕಂತಹ ವ್ಯಕ್ತಿತ್ವ ಇವ್ರದಾಗಿರುತ್ತೆ. ಇಂತಹ ಮಕರ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ ಅನ್ನುವಂತಹ ಅದ್ಭುತವಾದ ವಿಚಾರವನ್ನ ತಿಳಿಸತಕ್ಕಂಥದ್ದು. ಆ ವಿಚಾರ ತಿಳಿಸೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ಅದ್ಭುತವಾದ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ನೋಡಿ, ಆಕಸ್ಮಿಕವಾಗಿ ನಿಮಗೆ ಧನ ಪ್ರಾಪ್ತಿ ಯೋಗ ಆಗುತ್ತೆ. ಏನೋ ಒಂದು ತೊಂದರೆಯಲ್ಲಿದ್ದೀರಿ, ಕಷ್ಟದಲ್ಲಿದ್ದೀರಿ, ಅಥವಾ ಏನೋ ಒಂದು ಹೊಸ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ನಿಮ್ಗೆ ಹಣಕಾಸಿನ ತೊಂದರೆ ಇದೆ ಅಂತ ತಕ್ಷಣ ಸಡನ್ ಆಗಿ ನಿಮಗೆ ಧನ ಪ್ರಾಪ್ತಿ ಯೋಗದ ಪ್ರಭಾವಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸೋದರ ಮಾವ ಅಥವಾ ಪತ್ನಿ ಅಥವಾ ಪತಿ ಕಡೆಯಿಂದ ನಿಮಗೆ ಹಣದ ಲಾಭವಾಗುವಂತಹ ಸನ್ನಿವೇಶಗಳಿದೆ. ಕುಟುಂಬದಲ್ಲಿ ಬಹಳಷ್ಟು ಹೊಂದಾಣಿಕೆ ಇರುತ್ತೆ, ಪ್ರೇಮಿಗಳಲ್ಲಿ ಹೊಂದಾಣಿಕೆ ಇರುತ್ತೆ, ಮಾಡುವಂತ ಕೆಲಸದಲ್ಲೇ ಅಭಿವೃದ್ಧಿ ಇರುತ್ತೆ. ಜೊತೆಗೆ ಹಣಕಾಸಿನ ಒಂದು ಒಳಹರಿವು ಏನಿದೆಯಲ್ಲ ಅದು ತುಂಬಾ ಅದ್ಭುತವಾಗಿರತಕ್ಕಂಥದ್ದು. ಇದು ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನಿಮಗೆ. ನೋಡಿ, ವೈಭೋಗದ ವಸ್ತುವಿನ ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಆಗುತ್ತೆ. ಖರೀದಿ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನೋಡಿ, ಮನೆಯಲ್ಲಿ ಸ್ವಲ್ಪ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಇರುತ್ತೆ. ಅದು ತಂದೆನೋ, ತಾಯಿನೋ, ಹಿರಿಯರೋ, ಅಜ್ಜನೋ, ಅಜ್ಜನೋ, ಸ್ವಲ್ಪ ನಿಮಗೆ ಬೇಕಾಗಿರತಕ್ಕಂತ ವ್ಯಕ್ತಿಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದು ಚಿಂತೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆಸ್ಪತ್ರೆ ಅಲದಾಟ ಈ ರೀತಿ ಆಗಿರ್ತಕ್ಕಂಥ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಇರುತ್ತೆ. ತೊಂದರೆ ಏನಿಲ್ಲ, ಸ್ವಲ್ಪ ಅದನ್ನ ಆಗಿಂದಾಗ್ಗೆ ಸಮಸ್ಯೆಯನ್ನ ಸರಿ ಮಾಡಿಕೊಂಡು ಆರೋಗ್ಯವನ್ನ ಸುಧಾರಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಇನ್ನು ಧನಾತ್ಮಕವಾಗಿರತಕ್ಕಂತ ಚಿಂತನೆ, ನಿಮ್ಮಲ್ಲಿ ಒಂದು ಚಿಂತೆ ಇರುತ್ತಲ್ಲ, ಒಂದು ಯೋಜನೆ ಇರುತ್ತಲ್ಲ, ಆ ಯೋಚನೆ ಒಂದು ಒಳ್ಳೆಯ ರೀತಿಯೆಡೆಗೆ, ಒಂದು ಒಳ್ಳೆಯ ದಾರಿಯೆಡೆಗೆ ನಿಮ್ಮನ್ನ ಕೊಂಡೊಯ್ಯುತ್ತೆ. ಅಂದ್ರೆ ನೀವು ಮೈಂಡ್ ತುಂಬಾ ಸ್ಟಿಲ್ ಆಗಿರುತ್ತೆ, ಯೋಚನೆ ಮಾಡುವಂತ ರೀತಿಗಳು ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಗುರಿ ತುಂಬಾ ಸ್ಟ್ರೇಟ್ ಆಗಿರುತ್ತೆ. ಯಾವುದೇ ಆತಂಕಗಳು ಗೊಂದಲಗಳಿದ್ರು ಕೂಡ ಅದನ್ನ ಶೇಳಿ ನಿಮ್ಮ ಗುರಿಯನ್ನ ಮುಟ್ಟೋದ್ರ ಕಡೆ ನೀವು ಯೋಚಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದು ಬಹಳ ಒಳ್ಳೆ ಬೆಳವಣಿಗೆ. ನೋಡಿ, ಸಮಸ್ಯೆಗಳು ಏನೇ ಇರ್ಲಿ, ತೊಂದರೆಗಳು ಏನೇ ಇರ್ಲಿ, ಆತಂಕಗಳು ಏನೇ ಇರ್ಲಿ, ಸವಾಲುಗಳು ಏನೇ ಇರ್ಲಿ, ಅದರ ಮಧ್ಯದಲ್ಲಿ ಹೋಗುವಂತದ್ದು ಇದೆಯಲ್ಲ, ಅದೇ ಜೀವನ. ಯಾಕಂತಂದ್ರೆ ಈ ಒಂದು ತಿಂಗಳು ಬಹಳಷ್ಟು ಅನುಭವಗಳು ನಿಮಗಾಗತ್ತೆ. ಜೀವನ ಅನ್ನುವಂಥದ್ದೇ ಹಾಗೆ. ಯಾಕಂತಂದ್ರೆ ಅನುಭವ ಯಾವ ಒಂದು ಶಾಲೆಯಲ್ಲಿ ಕಲಿಸ್ತಕ್ಕಂಥದ್ದಲ್ಲ, ಸ್ವಯಂ ಆಗಿ ಅನುಭವಿಸಿದಾಗ ಜೀವನ ಅನ್ನುವಂತ ಪಾಠದಲ್ಲಿ ಬರ್ತಾ ಇರತಕ್ಕಂತ ಅನೇಕ ಎಡರು ತೊಡರುಗಳು, ಗೊಂದಲಗಳು, ತೊಂದರೆ, ತಾಪತ್ರಗಳಿದೆಯಲ್ಲ, ಈ ತಾಪತ್ರಯವೇ ನಮಗೆ ಕೆಲವೊಂದು ಅನುಭವವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಬಹಳಷ್ಟು ವಿಚಾರಗಳಲ್ಲಿ ಅರ್ಥ ಮಾಡ್ಕೋತೀರಿ, ತಿಳ್ಕೋತೀರಿ, ಎಜುಕೇಟೆಡ್ ಆಗ್ತೀರಿ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂತಹ ವಿಚಾರ. ನೋಡಿ, ಸಾಧು ಸಂತರ ಅನುಗ್ರಹದಿಂದ ಮನಸ್ಸಿಗೆ ಬಹಳ ನೆಮ್ಮದಿ ಆಗುತ್ತೆ. ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ
ದೈವ ಕೃಪೆ ಆಗತ್ತೆ. ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರು ಸವಾಲುಗಳ ಮಧ್ಯದಲ್ಲಿ ಜಯ ಸಿಗಬೇಕು ಅಂತಂದ್ರೆ ನಾವು ಮಾಡಿರುವಂತ ಧರ್ಮ, ನಾವು ಮಾಡಿರತಕ್ಕಂತ ದಾನ, ನಾವು ಮಾಡಿರುವಂತ ಪೂಜೆ, ಹಿರಿಯರ ಅನುಗ್ರಹ ಇದೆಯಲ್ಲ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದಕ್ಕೆ ನಿಮ್ಮ ಜೀವನವೇ ಸಾಕ್ಷಿ. ನೋಡಿ, ಕೆಲವರಿಗೆ ಈ ಜನಗಳಿಂದ ಸ್ವಲ್ಪ ಚಿಂತಿತವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಆ ವಿಚಾರ ತಿಳಿಸೋದಕ್ಕಿಂತ ಮುಂಚೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋ ಇದೆ, ನೋಡ್ಕೊ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಜಾತಕ ಫಲ ಸಿಗುತ್ತೆ. ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಯಾಕಂತಂದ್ರೆ ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಿದ್ರು, ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರ್ಸ್ಬಿಟ್ಟಿರೋರು. ಈಗ ಎಷ್ಟು ಜನರ ಹತ್ರ ಇದೆ ಹೇಳಿ ಜಾತಕ? ಹಾಗಾಗಿ JV ಪ್ರೆಡಿಕ್ಷನ್ಸ್ ಅವರು ನೀವು ಕುಂತಲ್ಲಿಯೇ ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ, ನೋಡಿ, ಕೆಲವೊಂದು ನಿಮ್ಮನ್ನ ನೋಡುವಂತ ಜನಗಳಿದ್ದಾರೆ, ನಿಮ್ಮನ್ನ ಅನುಸರಿಸುವಂತ ಜನಗಳೆಷ್ಟೋ ನಿಮ್ಮ ಬಗ್ಗೆ ಸ್ವಲ್ಪ ಜಲಸಿ, ಮನಸ್ಸಿನಲ್ಲಿ ಏನೋ ಒಂಥರ ವೈಮನಸ್ಸಿರತಕ್ಕಂತ ಜನಗಳಿದ್ದಾರೆ. ಅದು ನಿಮಗೂ ಕೂಡ ಗೊತ್ತು. ಆದ್ರೆ ಅದನ್ನೆಲ್ಲವೂ ನೀವು ಸವಾಲಾಗಿ ತೆಗೆದುಕೊಂಡು ಹೋಗುವಂತ ರೀತಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಆದ್ರೆ ನೀವು ಸ್ವಲ್ಪ ಜನಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಅವನೇನಂದ, ಅವ್ರೇನಂದ್ರು, ಇವ್ರೇನಂದ್ರು, ಅವರು ನಮ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ, ಅದು ಅವ್ರ ಒಂದು ಕೆಲ್ಸಕ್ಕೆ ಅಡ್ಡಿ ಆಗ್ಬೋದಾ, ಈ ರೀತಿ ಯಾವ್ದು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೋಗ್ತಾ ಇರ್ಬೇಕು, ನುಗ್ಗುತ್ತಾ ಇರ್ಬೇಕು, ನಿಮ್ಮ ಕೆಲಸ ಮಾಡ್ತಾ ಇರ್ಬೇಕು. ಜನಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲ್ಸ ಆಯ್ತು. ಅವ್ರ ಬಗ್ಗೆ ನಿಮಗೆ ಯೋಚನೆ ಮಾಡೋದಕ್ ಸಮಯನೇ ಇರಬಾರ್ದು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿಮಗೆ ನಷ್ಟ. ಅದು ನಿಮ್ಮ ಕೆಲಸ ಆಯ್ತು, ನೀವಾಯ್ತು. ನಿಮ್ಗೆ ಯಾರಾದ್ರೂ ಸಹಾಯ ಕೇಳಲಿಕ್ ಬಂದ್ರ, ತೊಂದ್ರೆ ಇದೆ ಅಂತ ಹೇಳಿ ಬಂದ್ರು ಅಂತಂದ್ರೆ ನಿಮ್ಮ ಕೈಲಾಗಿರ್ತಕ್ಕಂತ ಸಹಾಯವನ್ನ ಮಾಡುವಂತದ್ದಷ್ಟೇ ನಿಮ್ ಕೆಲಸ, ಆಯ್ತಾ? ಧರ್ಮ ಮಾರ್ಗದಲ್ಲಿ ನಡೆಯುವಂತದ್ದು. ಜೊತೆಗೆ ನಿಮ್ಮ ಕೆಲಸವನ್ನ ನೀವು ಪ್ರೀತಿಸ್ಬೇಕು. ನೋಡಿ, ನೀವು ಕೆಲಸವನ್ನ ಪ್ರೀತಿಸಿದ್ದೆ ಆದ್ರೆ ನಿಮ್ಗೆ ಖಂಡಿತವಾಗ್ಲೂ ನೀವು ಅಂದುಕೊಂಡಂತ ಹೆಚ್ಚಿನ ಮಟ್ಟದ ರಿಸಲ್ಟ್ ಸಿಗುತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ಬಿಡಿ. ನೋಡಿ, ನೀವು ಮಾಡುವಂತ ಕೆಲಸ ಇನ್ನೊಂದು ಅರ್ಧ ಗಂಟೆ, 1 ಗಂಟೆ ಹೆಚ್ಚಾಗಿ ಮಾಡಿ, ಬೇಗ ಹೋಗಿ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡಿ ನೋಡಿ. ಅದರಲ್ಲಿರುವಂತ ಆನಂದ, ನೀವು ಸಂತೋಷವಾಗಿರ್ತೀರಿ, ನಿಮ್ಮ ಹಣಕಾಸಿನ ಸ್ಥಿತಿ ಹೆಲ್ದಿ ಆಗಿರುತ್ತೆ. ನೀವು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಅನೇಕ ಅಡೆತಡೆಗಳನ್ನ ಸರಿ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ನಿಮಗೆ ತುಂಬಾ ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಬೇಕಿದ್ರೆ ಫಾಲೋ ಮಾಡಿ ನೋಡಿ, ಅದರ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಳಿ. ನೋಡಿ, ಈ ಕೆಲವೊಂದು ಸಮಾಜದ ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ನಿಮ್ಗೆ ಸಂತಸ ಆಗುತ್ತೆ. ಏನೋ ಪ್ರಾಬ್ಲಮ್ ಇದೆ, ತೊಂದರೆ ಇದೆ, VIP ಗಳು, VVIPಗಳು, ಸರ್ಕಾರಿ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳು, ರಾಜಕಾರಣಿಗಳು, ಯಾರೋ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಒಡನಾಟ ಅಥವಾ ಓಡಾಟ ಅಥವಾ ಅವರಿಂದ ಏನೋ ಕೆಲಸ ಪಡ್ಕೊಳ್ಳುವಂಥದ್ದು, ಈ ತರದ್ದೆಲ್ಲಾ ಪ್ರೋಸೆಸ್ಗಳು ನಡೀತಾ ಇರತಕ್ಕಂಥದ್ದು. ಅದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನ, ಸಂತೋಷವನ್ನ ತಂದು ಕೊಡುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮಕ್ಕಳ ಸ್ವಲ್ಪ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಮಗ ಇದ್ದಾನೆ, ಮಗಳಿದ್ದಾಳೆ, ಅವ್ರಿಗೆ ಎಜುಕೇಶನ್ ಕೊಡೋದು, ಅವರಿಗೆ ಬಟ್ಟೆ ಬರೆ ಕೊಡುವಂಥದ್ದು, ಅವ್ರಿಗೆ ಬೇಕಾಗಿರುವಂತ ವಸ್ತುವನ್ನ ಕೊಡಿಸ್ಕೊಡುವಂಥದ್ದು, ಮಕ್ಕಳ ಮದುವೆ ಮಾಡಬಹುದು, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಕೆಲಸದ ಬಗ್ಗೆ, ಈ ರೀತಿಯಾದಂತಹ ಅನೇಕ ತಂದೆ ತಾಯಿಗಳಿಗೆ ಅನೇಕ ಜವಾಬ್ದಾರಿಗಳಿರ್ತವೆ. ನೀವೊಬ್ಬ ತಂದೆ ತಾಯಿಗಳಾಗಿದ್ರೆ, ನೀವು ಮಕ್ಕಳಿದ್ರೆ, ಆ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ವಹಿಸಿ, ಆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರಾ ಅಥವಾ ಅವ್ರು ಮೊಬೈಲ್ ಬಳಸ್ತಾ ಇದ್ದಾರಾ, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಅವರ ಎಜುಕೇಶನ್ ಯಾವ ರೀತಿ ಹೋಗ್ತಾ ಇದೆ, ಫ್ಯೂಚರ್ ಯಾವ ರೀತಿ ಹೋಗ್ತಾ ಇದೆ, ಈ ರೀತಿಯಾದಂತಹ ಒಂದು ಯೋಜನೆಯನ್ನ ರೂಪಿಸ್ಕೊಂಡು ನೀವು ಅವ್ರ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತವಾಗಿಯೂ ಮಕ್ಕಳ ಕಾರಣದಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಸ್ವಲ್ಪ ಹಿತಶತ್ರುಗಳ ತೊಂದರೆಗಳಿದ್ರು ಕೂಡ ತಲೆ ಕೆಡಿಸ್ಕೋಬೇಡಿ. ನಾನು ಆಗ್ಲೇ ಹೇಳಿದ್ದೀನಿ, ಉದ್ಯೋಗದಲ್ಲಿ ಒತ್ತಡ ಇರುತ್ತೆ. ಯಾಕಂತಂದ್ರೆ ಮಾಡ್ತಾ ಇರತಕ್ಕಂತ ಕೆಲಸದಲ್ಲಿ ಅನೇಕ ಚಾಲೆಂಜ್ಗಳು, ಸವಾಲುಗಳು ಇರುತ್ತವೆ. ಸಮಾಧಾನವಾಗಿ ಅದನ್ನ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಿ, ಹೆಚ್ಚಿನ ಪರಿಶ್ರಮ ಏನಾದ್ರೂ ಪಟ್ರೆ ಬಹಳಷ್ಟು
ಅನುಕೂಲಕರವಾಗಿರ್ತಕ್ಕಂತ ಫಲಗಳು ಸಿಗುತ್ತೆ. ಮನಸ್ಸು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಏನೋ ಒಂಥರ ಸಮಾಧಾನ ಇರಲ್ಲ, ಇನ್ನೂ ಏನೋ ಬೇಕು, ಏನೋ ಮಾಡ್ಬೇಕು, ನಾನು ಹೆಂಗಿರ್ಬೇಕು ಅನ್ನುವಂಥದ್ದು ಕೆಲವೊಂದು ಪ್ಲಾನ್ಗಳು ಇರ್ತವೆ. ಬಟ್ ಆದ್ರೆ ಪ್ರಯತ್ನದಿಂದ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತ ಕೆಲಸದ ಸಾಧನೆಯನ್ನ ನೀವು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಈ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳು ಇರುತ್ತೆ, ಆದ್ರೆ ಅದು ಕ್ಷಣಿಕವಾಗಿರುವಂತದ್ದು, ಆಮೇಲೆ ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಸ್ತ್ರೀಯರಾಗಿದ್ರೆ ಪುರುಷರಿಂದ, ಪುರುಷರಾಗಿದ್ರೆ ಸ್ತ್ರೀ ವರ್ಗದಿಂದ ಆಕಸ್ಮಿಕವಾದ ಧನ ಲಾಭಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ ನೋಡ್ಬೇಕು ಅಂತಂದ್ರೆ ನಿಮಗೆ ಅದ್ಭುತವಾದ ಫಲಗಳಿದೆ, ಆದ್ರೆ ಎಚ್ಚರಿಕೆಗಳು ಇದಾವೆ. ಆ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ದೇ ಆದ್ರೆ ಖಂಡಿತ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಲಾಭ ಅನ್ನುವಂಥದ್ದು ಸಿಗುತ್ತೆ, ಪ್ರಯೋಜನ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಇನ್ನು ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆಯಾ? ಉಪಯೋಗ ಆಗಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಪ್ರತಿನಿತ್ಯ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂತದ್ದು, ನಿಮಗೆ ಬಹಳ ಅನುಕೂಲ ಆಗುತ್ತೆ. ನೋಡಿ, ಪ್ರಯತ್ನ ಮಾಡ್ಕೊಂಡು ನೋಡಿ, ತುಂಬಾ ಸುಲಭವಾದ ಪರಿಹಾರ ಇದು. ಜೊತೆಗೆ ಈ ಸಾಧು ಸಂತರ ಸೇವೆಯನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಕುಲದೇವತಾ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಅದ್ಭುತವಾದ ಫಲಗಳು ಸಿಗುತ್ತೆ. ಜೊತೆಗೆ ಈ ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು, ಪಶು ಪಕ್ಷಿಗಳಿಗೆ ಆಹಾರವನ್ನು ನೀಡತಕ್ಕಂತಹ ಪ್ರಯತ್ನವನ್ನ ಮಾಡಿ ನೀವು ಅಂದುಕೊಂಡದಕ್ಕಿಂತ ಅದ್ಭುತವಾದ ಫಲಗಳು ಸಿಗುತ್ತೆ. ಅದ್ಭುತವಾದ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.